ಹೆಚ್ಚಿನ ಅಂಶ ಈ ಶಾಲೆಗೆ ನಮ್ಮ ಕ್ರೀಡಾ ಹಾಸ್ಟೆಲ್ನ ಮಕ್ಕಳು ಹೆಚ್ಚಾಗಿ ಬರ್ತಾರೆ. ನಾನು ಕ್ರೀಡಾ ಮಂತ್ರಿಯಾಗಿ ಇವತ್ತು ಸನ್ಮಾನ ಮಾಡಿದಂಥ 3 ವಿದ್ಯಾರ್ಥಿಗಳು ಕೂಡ ಕ್ರೀಡಾ ಹಾಸ್ಟೆಲ್ನಲ್ಲಿ ಸೇರ್ಪಡೆ ಆಗಿರುವಂಥವು. ಕ್ರೀಡಾ ಹಾಸ್ಟೆಲ್ನ ವಿದ್ಯಾರ್ಥಿಗಳು. ಒಂದು ಭ್ರಮೆ ಇದೆ, ಕ್ರೀಡೆಯಲ್ಲಿ ಬಹಳ ಉತ್ತಮ ಸಾಧನೆ ಮಾಡುವವರು ಓದುವುದರಲ್ಲಿ ಉತ್ತಮ ಇರೋದಿಲ್ಲ, ಓದುವ ಮಕ್ಕಳು ಕ್ರೀಡೆಯಲ್ಲಿ ಇರುವುದಿಲ್ಲ ಅಂತಕ್ಕಂಥ ಒಂದು ಭ್ರಮೆ. ಪ್ರಾಯಶಃ ಇವತ್ತು ಆ ಭ್ರಮೆಯನ್ನು ಸುಳ್ಳು ಮಾಡುವಂತ ಕೆಲಸ ಇಲ್ಲಿಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಸಂತೋಷದ ವಿಚಾರ. ನಾನು ಆ ಹುಡುಗಿಯನ್ನ ಕ್ರೀಡಾ ಹಾಸ್ಟೆಲ್ನ ಬೀಳ್ಕೊಡುಗೆ ಸಮಾರಂಭದಲ್ಲಿ ಸನ್ಮಾನ ಮಾಡಿದ್ದೆ. ಆಗ ಅವ್ರು ಹೇಳಿದ್ರು, ನಮ್ದು SSLC ಮುಗೀತು, ನಾನಿನ್ನು ಕ್ರೀಡಾ ಹಾಸ್ಟೆಲ್ನಿಂದ ಹೊರಕ್ಕೆ ಅಂತ ಹೇಳಿದಾಗ ನಾನು ತಕ್ಷಣ ಅಲ್ಲಿಂದಲೇ ನಮ್ಮ ನಿರ್ದೇಶಕರಿಗೆ ಫೋನ್ ಮಾಡಿ, ಇಲ್ಲ ಫಸ್ಟ್ PUC ಮತ್ತು ಸೆಕೆಂಡ್ PUC ಮಕ್ಕಳಿಗೂ ಕೂಡ ನಮ್ಮ ಕ್ರೀಡಾ ಹಾಸ್ಟೆಲ್ನಲ್ಲಿ ಅವಕಾಶ ಕೊಡಬೇಕು ಅಂತ ಅಲ್ಲಿಂದಲೇ ಆದೇಶವನ್ನು ಹೊರಡಿಸಿ, ಈಗ ಯಾರೆಲ್ಲ SSLC ಮುಗಿಸಿ ಕ್ರೀಡಾ ಹಾಸ್ಟೆಲ್ನಲ್ಲಿ ಇದ್ದಾರೆ ವಿದ್ಯಾರ್ಥಿಗಳು, ಅವರನ್ನ ಫಸ್ಟ್ PUC ಸೆಕೆಂಡ್ PUC ಮುಗಿಯುವವರೆಗೂ ಕೂಡ ಮುಂದುವರಿಸುವಂತ ಒಂದು ಐತಿಹಾಸಿಕ ತೀರ್ಮಾನ ಕೂಡ ನಾನು ಮಾಡಿದ್ದೇನೆ. ಒಂದು ವೇಳೆ ಸಮಾರಂಭಕ್ಕೆ ಹೋಗದಿದ್ರೆ, ಆ ಹುಡುಗಿಯನ್ನ ಬೀಳ್ಕೊಡುವಂತ ಸಮಾರಂಭಕ್ಕೆ ನಾನು ಹೋಗದಿದ್ರೆ ನನಗೆ ಅದು ಸಮಸ್ಯೆ ಗೊತ್ತಾಗ್ತಿರ್ಲಿಲ್ಲ. ಪ್ರಥಮ PUC ಮತ್ತು ದ್ವಿತೀಯ PUC ಮಕ್ಕಳಿಗೆ ಅಲ್ಲಿ ಅವಕಾಶ ಸಿಗ್ತಿರ್ಲಿಲ್ಲ. ಹಾಗಾಗಿ ನನಗೆ ಅಲ್ಲಿ ಹೋಗಿ ಬೀಳ್ಕೊಡುವ ಸಮಾರಂಭದಲ್ಲೂ ಭಾಗವಹಿಸಿದ್ದೇವೆ. ಈಗ ಅವರನ್ನು ಉಳಿಸಿಕೊಂಡು ಇಲ್ಲಿ ಸನ್ಮಾನ ಮಾಡುವಂತಹ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದು ನನಗೆ ಅತ್ಯಂತ ಸಂತೋಷ ಆಗಿದೆ. ಶಿಕ್ಷಣಕ್ಕಿಂತ ದೊಡ್ಡ ಆಸ್ತಿ ಬೇರೆ ಯಾವುದೂ ಇಲ್ಲ. ಬೇರೆ ಆಸ್ತಿಗಳು ಇದ್ರೂ ಕೂಡ ಅದು ನಶ್ವರ. ನಮ್ಮ ಯಾವ ಆಸ್ತಿ ಕೂಡ ನಮ್ಮ ಜೊತೆಗೆ ಉಳಿತದೆ ಎಂಬುದಕ್ಕೆ ಗ್ಯಾರಂಟಿ ಇಲ್ಲ. ಅದು ದುಡ್ಡಿರ್ಬೋದು, ಅಧಿಕಾರ ಇರ್ಬೋದು, ಅಂತಸ್ತಿರ್ಬೋದು, ಶ್ರೀಮಂತಿಕೆ ಇರ್ಬೋದು, ಯಾವುದು ಕೂಡ ಶಾಶ್ವತ ಅಲ್ಲ. ಈಗ ನೀವು ನೋಡ್ತೀರಿ, ವಿಜಯ ಮಲ್ಯ ಬಹಳ ಒಂದು ಕಾಲದಲ್ಲಿ ಹಾರಾಟ ಮಾಡ್ತಕ್ಕಂಥ ಒಂದು ವ್ಯಕ್ತಿ, ಆದರೆ ಇವತ್ತು ಜೈಲಿನ ಭಯದಿಂದ ಎಲ್ಲೋ ಹೋಗಿ ಅಡಗಿ ಕೂತ್ಕೊಳ್ಳುವಂತ ಒಂದು ಪರಿಸ್ಥಿತಿ ಬಂದಿದೆ. ಹಾಗಾಗಿ ಐಶ್ವರ್ಯ, ಶ್ರೀಮಂತಿಕೆ, ಅಂತಸ್ತು, ಅಧಿಕಾರ ಇದು ಯಾವುದು ಶಾಶ್ವತ ಅಲ್ಲ. ಯಾವ ಸಮಯದಲ್ಲಿ ಕೂಡ ನಾವು ಅದನ್ನ ಕಳ್ಕೊಳ್ಬಹುದು, ಅಥವಾ ಯಾರು ಕೂಡ ಅದನ್ನ ಕಳ್ಳತನ ಮಾಡ್ಬೋದು, ಯಾರು ಕೂಡ ಅದನ್ನ ನಾಶ ಮಾಡ್ಬೋದು. ಆದರೆ ಯಾವ ಒಂದು ಆಸ್ತಿ ಶಾಶ್ವತವಾಗಿ ನಮ್ಮ ಜೀವನದ ಕೊನೆಯವರೆಗೆ ನಮ್ಮ ಜೊತೆಗೆ ಉಳಿತದೆ ಅಂತ ಕೇಳಿದ್ರೆ ಅದು ವಿದ್ಯೆ ಮಾತ್ರ ಎಂಬತಕ್ಕಂಥದ್ದು. ಶಿಕ್ಷಣದ ಎಂಬ ಆಸ್ತಿ ಮಾತ್ರ ನಮ್ಮ ಜೀವನ ಪೂರ್ತಿ ನಮ್ಮ ಜೊತೆಗೆ ಉಳಿತದೆ. ಯಾರಿಂದಲೂ ಕಡಿಲಿಕ್ಕೆ ಆಗೋದಿಲ್ಲ, ಯಾರಿಂದಲೂ ನಾಶಪಡಿಸ್ಲಿಕ್ಕೆ ಆಗೋದಿಲ್ಲ. ಅಂತ ಆಸ್ತಿಯ ಸಂಪಾದನೆ ಮಾಡತಕ್ಕಂಥ ವ್ಯವಸ್ಥೆಯೇ ಶಿಕ್ಷಣ ಪಡೆಯುವಂತ ಪ್ರಕ್ರಿಯೆ. ಮತ್ತು ಅಂತಹ ಶಿಕ್ಷಣವನ್ನ ಕೊಡ್ತಕ್ಕಂಥ ನಮ್ಮ ಏನು ಶಾಲೆಗಳಿದೆ ಅದನ್ನ ಸರಸ್ವತಿ ದೇಗುಲ ಅಂತ ನಾವು ಹೇಳ್ತೀವಿ, ದೇವಸ್ಥಾನ. ಯಾಕಂದ್ರೆ ದೇವಸ್ಥಾನದಲ್ಲಿ ನಾವು ಈ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರೆ ದೇವ್ರು ದುಡ್ಡು ಕೊಡ್ಬೋದು, ಅಧಿಕಾರ ಕೊಡ್ಬೋದು, ಅಂತಸ್ತು ಕೊಡ್ಬೋದು, ಅದು ಪರ್ಮನೆಂಟ್ ಅಲ್ಲ. ದೇವಸ್ಥಾನದಲ್ಲಿ ದೇವರ ಹತ್ರ ಬೇಡಿ ಸಿಕ್ಕಿದಂತ ಏನಾದ್ರೂ ವರ ಇದ್ರೆ ಅದು ಶಾಶ್ವತ ಅಲ್ಲ. ಆದ್ರೆ ಶಾಲೆಯಲ್ಲಿ, ಕಾಲೇಜುಗಳಲ್ಲಿ ನಾವು ಪಡಿತಕ್ಕಂಥ ಶಿಕ್ಷಣ ಇದೆಯಲ್ಲ ಅದು ಮಾತ್ರ ಶಾಶ್ವತ. ಹಾಗಾದ್ರೆ ಯಾವ್ದು ಮೇಲಾಯ್ತು? ದೇವಸ್ಥಾನ ಮೇಲಾಯ್ತಾ, ಶಾಲೆ ಮೇಲಾಯ್ತಾ? ಶಾಲೆ. ಹಾಗಾಗಿ ಅಂತಹ ಶಾಲೆಯಲ್ಲಿ ಉತ್ತಮವಾದ ಶಿಕ್ಷಣವನ್ನು ಪಡೆಯುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಬೇಕಾದಷ್ಟು ಸಹಕಾರವನ್ನು ಕೊಡ್ತಾ ಇದೆ. ಇವತ್ತು ನೋಟ್ ಪುಸ್ತಕವನ್ನು ಬಿಟ್ಟು ಬೇರೆ ಎಲ್ಲ ಸೌಲಭ್ಯಗಳನ್ನು ಕೂಡ ಸರ್ಕಾರ ಕೊಡ್ತಾ ಇದೆ. ಸ್ಕಾಲರ್ಶಿಪ್ ಕೊಡ್ತಾ ಇದೆ SC/ST ಮಕ್ಕಳಿಗೆ, ಹಿಂದುಳಿದ ವರ್ಗದ ಮಕ್ಕಳಿಗೆ, ಮತ್ತು ನಮ್ಮ ಸ್ಪೋರ್ಟ್ಸ್ ಹಾಸ್ಟೆಲ್ನ ಮಕ್ಕಳಿಗೆ ಕೂಡ ಫ್ರೀ ಅಂತ ಕಾಣ್ತದೆ ಅಲ್ವಾ? ಶಿಕ್ಷಣ ಎಲ್ಲ ಸಂಪೂರ್ಣ ಉಚಿತವಾದ ಶಿಕ್ಷಣ ಸಿಗುತ್ತೆ, ಸಮವಸ್ತ್ರ ಸಿಗುತ್ತೆ, ಮಧ್ಯಾಹ್ನದ ಬಿಸಿ ಊಟ ಸಿಗುತ್ತೆ. ಜುಲೈ 1ರಿಂದ ದಿವಸಕ್ಕೆ 5 ದಿವಸಕ್ಕೆ ಪ್ರತಿದಿನ ಹಾಲು ಸಿಗುತ್ತೆ, ಕ್ಷೀರಭಾಗ್ಯ ಯೋಜನೆ ಸಿಗುತ್ತೆ. ಶಿಕ್ಷಕರಿಗೆ
ನಿಮ್ಮ ಪರವಾಗಿ ಸಂಬಳ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಸರ್ಕಾರ ಮಾಡ್ತದೆ. ಒಬ್ಬೊಬ್ಬ 8ನೇ ಕ್ಲಾಸ್ ಮಕ್ಕಳಿಗೆ ಬೈಸಿಕಲ್ ಕೊಡ್ತಕ್ಕಂಥ ಕೆಲಸ ಕೂಡ ಮಾಡ್ತದೆ. ಹಾಗಾಗಿ ಶಿಕ್ಷಣಕ್ಕೆ ಒಂದೊಂದು ವಿದ್ಯಾರ್ಥಿಯ ಮೇಲೆ ನಾವು 2-3 ವರ್ಷದಲ್ಲಿ 8ನೇ ಕ್ಲಾಸಿಂದ 10ನೇ ಕ್ಲಾಸಿಗೆ ಹೋಗುವ ತನಕ ಒಬ್ಬೊಬ್ಬರ ಮೇಲೆ ಸುಮಾರು 15,000 ರೂಪಾಯಿಯನ್ನು ಸರ್ಕಾರ ನಿಮ್ಮ ಪರವಾಗಿ ಖರ್ಚು ಮಾಡುತ್ತೆ. ಯಾಕೆ ಮಾಡುತ್ತೆ ಖರ್ಚು ಸರ್ಕಾರ? ನೀವು ಉತ್ತಮ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಬೇಕು, ಜೀವನದಲ್ಲಿ ಎತ್ತರದ ಸ್ಥಾನಮಾನಗಳಿಗೆ ಹೋಗ್ಬೇಕು ಎಂಬತಕ್ಕಂಥ ದೃಷ್ಟಿಯಿಂದ ಪ್ರಾಯಶಃ ಶಿಕ್ಷಣವನ್ನು ಹೊರತುಪಡಿಸಿ ಬೇರೆ ಯಾವುದೇ ದಾರಿಯಲ್ಲಿ ಹೋದ್ರೂ ಕೂಡ ನೀವು ಜೀವನದಲ್ಲಿ ಯಶಸ್ವಿ ಆಗ್ತೀರಿ ಅಂತಕ್ಕೆ ಗ್ಯಾರಂಟಿ ಇಲ್ಲ. ಶಿಕ್ಷಣವನ್ನು ಪಡೆದರೆ ಮಾತ್ರ ನಿಮ್ಮ ಜೀವನ ಯಶಸ್ವಿ ಆಗುವ ಸಾಧ್ಯತೆ ಇದೆ. ಅದು ಗ್ಯಾರಂಟಿ ಕೊಡ್ಲಿಕ್ಕೆ ಆಗೋದಿಲ್ಲ. ಶಿಕ್ಷಣ ಇದ್ರೆ ಮಾತ್ರ ಯಶಸ್ಸು ಸಿಗ್ತದೆ ಅಂತ ಗ್ಯಾರಂಟಿ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮಗೆ ದೈವಾನುಗ್ರಹ ಕೂಡ ಬೇಕಲ್ಲ. ಹಣೆ ಬರದಲ್ಲಿ ಕೂಡ ಉತ್ತಮವಾದಂತಹ ಭವಿಷ್ಯವನ್ನ ದೇವರು ಬರೆದಿರ್ಬೇಕಾಗ್ತದೆ. ನಮಗೆ ದೈವಾನುಗ್ರಹ ಬೇಕಾಗ್ತದೆ. ಆ ದೈವಾನುಗ್ರಹ ಎಲ್ಲಿಂದ ಪ್ರಾಪ್ತವಾಗ್ತದೆ ಅಂತ ಕೇಳಿದ್ರೆ ಪರೋಪಕಾರ ಮಾಡೋದ್ರ ಮೂಲಕ, ಸೇವೆಯನ್ನ ಮಾಡೋದ್ರ ಮೂಲಕ, ಇನ್ನೊಬ್ಬರಿಗೆ ಸಹಾಯವನ್ನ ಮಾಡೋದ್ರ ಮೂಲಕ ಇವತ್ತು ನಮಗೆ ಪರೋಪಕಾರ ಮಾಡೋದ್ರಿಂದ ದೈವಾನುಗ್ರಹ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಮಕ್ಕಳಿಗೆ 2 ಕೆಲಸ ಇದೆ. ಒಂದು ವಿದ್ಯೆಯನ್ನ ಪಡೆತಕ್ಕಂಥದ್ದು, 2ನೇದ್ದು ಪರೋಪಕಾರ ಮಾಡ್ತಕ್ಕಂಥದ್ದು. ಪರೋಪಕಾರ ಅಂದ್ರೆ ಹೇಗೆ? ಒಬ್ಬಳು ಹುಡುಗಿ ಲೆಕ್ಕದಲ್ಲಿ ಬಹಳ ಹುಷಾರಿದ್ದಾಳೆ, ಒಬ್ಬಳು ಹುಡುಗಿ ಲೆಕ್ಕದಲ್ಲಿ ಹುಷಾರಿಲ್ಲ, ಮ್ಯಾಥಮೆಟಿಕ್ಸ್ ನಲ್ಲಿ ಹುಷಾರಿಲ್ಲ, ಹೇಳಿಕೊಡ್ಬೇಕು. ಇದು ಈ ರೀತಿ ಉತ್ತರ ಇದೆ. ಟೀಚರ್ ಸರಿ ಇರ್ಲಿಕ್ಕಿಲ್ಲ, ಟೀಚರ್ ಹೇಳಿದ ಅರ್ಥ ಆಗ್ಲಿಕ್ಕಿಲ್ಲ, ಹುಡುಗಿಗೆ ಟೆನ್ಷನ್ ಆಗಿರ್ಬೋದು. ಅಂತ ಸಂದರ್ಭದಲ್ಲಿ ಗೊತ್ತಿದ್ದವರು ಗೊತ್ತಿಲ್ಲದವರಿಗೆ ಹೇಳಿಕೊಟ್ಟಾಗ ಅದು ಪರೋಪಕಾರ ಆಗ್ತದೆ. ಏನಾದ್ರು ನಷ್ಟ ಆಗುತ್ತಾ? ನೀವು ಹೇಳಿಕೊಟ್ಟದ್ರಿಂದ ಏನಾದ್ರು ನಷ್ಟ ಆಗುತ್ತಾ? ಆದ್ರೆ ಕೆಲವು ವಿದ್ಯಾರ್ಥಿಗಳಿಗೆ ಹೊಟ್ಟೆ ಕಿಚ್ಚಿರುತ್ತೆ. ನಾನು ಹೇಳಿಕೊಟ್ರೆ ಅವರು ನನಗಿಂತ ಹೆಚ್ಚು ಮಾರ್ಕ್ ತೆಗಿತಾರೆ, ಹಾಗಾಗಿ ನಾನು ಗೊತ್ತಿದ್ದದನ್ನು ಯಾರಿಗೂ ಹೇಳಿಕೊಡುವುದಿಲ್ಲ ಅಂತ ಹೊಟ್ಟೆ ಕಿಚ್ಚು ಮತ್ತು ಸಂಕುಚಿತ ಮನೋಭಾವ ಇರುತ್ತೆ. ಸೆಲ್ಫಿಶ್ನೆಸ್ ಅಂತ ಇಂಗ್ಲಿಷ್ನಲ್ಲಿ ಕರೀತಾರೆ. ಅಂಥವರು ಮ್ಯಾಥಮೆಟಿಕ್ಸ್ ನಲ್ಲಿ 100 ಮಾರ್ಕ್ ಬರ್ಬೋದು, ಆದ್ರೆ ಜೀವನದಲ್ಲಿ ಯಾವತ್ತೂ ಕೂಡ ಮೇಲೆ ಬರೋದಿಲ್ಲ. ಯಾರು ಮನಸ್ಸಿಗೆ ಸಂಕುಚಿತ ಮನೋಭಾವ ಇರ್ತದೆ ಅವರಿಗೆ ಜೀವನದಲ್ಲಿ ಮೇಲೆ ಬರ್ಲಿಕ್ಕಾಗೋದಿಲ್ಲ. ಆ ಲೆಕ್ಕದಲ್ಲಿ ಆ ಹುಡುಗಿ ಒಂದು 30-40 ಮಾರ್ಕ್ ಸಿಕ್ಕಿದವಳು ಆದ್ರೂ ಮೇಲೆ ಬರ್ಬೋದು. ಆದ್ರೆ 100 ಮಾರ್ಕ್ ಸಿಕ್ಕಿ ಪರೋಪಕಾರ ಮಾಡದ ಮಕ್ಕಳಿಗೆ ಯಾವ ಭವಿಷ್ಯ ಕೂಡ ಇರೋದಿಲ್ಲ. ಹಾಗಾಗಿ ದೈವಾನುಗ್ರಹ ಪ್ರಾಪ್ತಿಗೆ ಪರೋಪಕಾರ, ಜ್ಞಾನದ ಪ್ರಾಪ್ತಿಗೆ ಶಿಕ್ಷಣ, ಇದೆರಡನ್ನು ನಾವು ಧ್ಯೇಯವಾಗಿಟ್ಕೊಂಡು ಗುರಿಯಾಗಿಟ್ಕೊಂಡು, ಮತ್ತು ಕ್ರೀಡಾ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಸಾಧನೆ ಮಾಡ್ತಕ್ಕಂಥ ವ್ಯವಸ್ಥೆ. ಯಾಕಂದ್ರೆ ಇವತ್ತು ಕ್ರೀಡೆಯಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳನ್ನ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ, ಹೌದಲ್ಲ? ದಿವಸಕ್ಕೆ ಜೂನಿಯರ್ಸಿಗೆ 175 ರೂಪಾಯಿ ಆಹಾರ, ದಿವಸಕ್ಕೆ ಸೀನಿಯರ್ಸಿಗೆ 200 ರೂಪಾಯಿ ಆಹಾರ, ಅವರಿಗೆ ಬೇಕಾಗುವಂತ ಎಲ್ಲ ಕಿಟ್ಸ್ಗಳು, ಅವರಿಗೆ ಬೇಕಾಗುವಂತ ಬಟ್ಟೆ, ಬರೆ, ಬೆಡ್ಡು, ಕಾಟು ಎಲ್ಲವನ್ನು ಕೂಡ ಸರ್ಕಾರ ಕೊಡುತ್ತೆ. ಈ ವರ್ಷದಿಂದ ನಾನು ಮೆಸ್ಗಳನ್ನು ಕೂಡ ಕಾಂಟ್ರಾಕ್ಟರ್ ಕೈಯಿಂದ ತಪ್ಪಿಸಿ ನಮ್ಮ ಇಲಾಖೆಯಿಂದಲೇ ನಿಮಗೆ ಊಟ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತು ಏನಾದರೂ ಏರುಪೇರುಗಳಿದ್ರೆ, ಸಮಸ್ಯೆಗಳಿದ್ರೆ ನೇರವಾಗಿ ಮಂತ್ರಿಗೆ ಕೂಡ ದೂರು ಕೊಡುವಷ್ಟು ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಇಡೀ ರಾಜ್ಯದಲ್ಲೇ ಈ ಬಾರಿ ಆಹಾರವನ್ನ, ನಮ್ಮ ಮೆಸ್ಸಿನ ಒಂದು ವ್ಯವಸ್ಥೆಯನ್ನ ನಮ್ಮ ಇಲಾಖೆ ನಡೆಸುವಂತ. ಯಾಕಂದ್ರೆ ಯಾವ್ದಾದ್ರು ಕಾಂಟ್ರಾಕ್ಟರ್ ಬಂದ್ರೆ ಅವ ಲಾಭಕ್ಕೆ ಬರ್ತಾನ, ನಷ್ಟಕ್ಕೆ ಬರ್ತಾನ? ಏನ್ ಮಾಡ್ತಾನವ? ನಿಮಗೆ ಕೊಟ್ಟಂತ 125 ಮತ್ತು 200 ರೂಪಾಯಿದೆ ತಿಂದಾಕ್ಲಿಕ್ಕೆ ನೋಡ್ತಾನೆ. ಅವನು ತಿಂತಾರೆ, ನಿಮಗೆ ಸ್ವಲ್ಪ ತಿನ್ಲಿಕ್ಕೆ ಕಡಿಮೆ ಕೊಡ್ತಾರೆ. ಹಾಗಾಗಿ ನಾನು ಆ ವ್ಯವಸ್ಥೆಯನ್ನು ಕೂಡ ನಿಲ್ಲಿಸಿದ್ದೇನೆ. ಆ ದೃಷ್ಟಿಯಿಂದ ಹಾಗಾಗಿ ಇವತ್ತು ಉತ್ತಮ ಆಹಾರವನ್ನು ಕೊಡ್ತಕ್ಕಂಥ, ಉತ್ತಮ ಶಿಕ್ಷಣವನ್ನು ಕೊಡ್ತಕ್ಕಂಥ, ಉತ್ತಮ ತರಬೇತಿಯನ್ನು ಕೊಡ್ತಕ್ಕಂಥ ನನಗೆ ಬಹಳ ಸಂತೋಷ. ಇವತ್ತು ಕೋಚಸ್ ಅನ್ನ ಯಾರು ಇಲ್ಲ, ಕೋಚ್ ನಿಮ್ಮ ತರಬೇತಿದಾರರು ಇದಾರಲ್ಲ, ಕೋಚಸ್ ಇದಾರ ಇಲ್ಲ? ಅವರಿಗೆಲ್ಲ ಸಂಬಳ ಬಹಳ ಕಡಿಮೆ ಇತ್ತು, 22,000 26,000 ರೂಪಾಯಿ ಇತ್ತು. ಈಗ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅವರಿಗೆ 50% ಏರಿಕೆಯನ್ನ ಮಾಡಿದ್ದೇನೆ. 50%. 39,000 ರೂಪಾಯಿ, 22,000 ಸಂಬಳ ಇರುವವರಿಗೆ 33,000 ರೂಪಾಯಿ. ಒಂದೇ ಗೇಟ್ನಲ್ಲಿ ಅವರ ಸಂಬಳವನ್ನ 50% ಏರಿಸುವಂತಹ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಹಾಗಾಗಿ ಕ್ರೀಡಾ ಇಲಾಖೆಗೆ, ಶಿಕ್ಷಣ ಇಲಾಖೆಗೆ ಎಲ್ಲ ರೀತಿಯಲ್ಲಿ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಈಗ ಕೃಷ್ಣಮೂರ್ತಿ ನಾನು ಮುಖ ನೋಡೋದು ಯಾಕೆಂದ್ರೆ ಇದೆಲ್ಲ ಕತೆ